ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀಕೃಷ್ಣನ ಕಥಾ ಪಯಣವನ್ನು ಮುಂದುವರೆಸುತ್ತಾ ಇವತ್ತಿನ ಕಥೆಯಲ್ಲಿ ನಾವು ಇಂದ್ರಗರ್ವಭಂಗದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಕಥೆಯಲ್ಲಿ ನಾವು ವೃಂದಾವನದ ಜನರು ಇಂದ್ರದೇವನ ಪೂಜೆ ಮಾಡುವುದನ್ನು ಬಿಟ್ಟು ಗೋವರ್ಧನಗಿರಿಯನ್ನು ಪೂಜೆ ಮಾಡಿದ್ದಕ್ಕೆ ಇಂದ್ರದೇವರು ಕೋಪಗೊಂಡಿದ್ದನ್ನು ಕಂಡಿದ್ದೆವು. ಆ ಕೋಪದಿಂದ ಇಂದ್ರದೇವನು ಭಾರೀ ಮಳೆಯನ್ನು ಸುರಿಸಿ ವೃಂದಾವನವನ್ನು ನಾಶ ಮಾಡಲು ನೋಡಿದನು. ಆಗ ಶ್ರೀಕೃಷ್ಣನು ತನ್ನ ಚಿಕ್ಕ ಕಿರುಬೆರಳಿನಿಂದ ಗೋವರ್ಧನಗಿರಿ ಪರ್ವತವನ್ನು ಎತ್ತಿ ಗ್ರಾಮದ ಜನರನ್ನು ಕಾಪಾಡಿದ್ದನು. ಈ ಕಥೆಯನ್ನು ಇವತ್ತು ಮುಂದುವರೆಸೋಣ. 7 ದಿನಗಳ ನಂತರ ನಿರಂತರವಾಗಿ ಸುರಿಯುತ್ತಿದ್ದ ಮಳೆ ನಿಂತ ನಂತರ ವೃಂದಾವನದಲ್ಲಿ ಮತ್ತೆ ಶಾಂತಿ ವಾಸವಾಯಿತು. ಸ್ವರ್ಗದಲ್ಲಿ ಕುಳಿತಿದ್ದ ಇಂದ್ರನು ಈ ಎಲ್ಲವನ್ನು ನೋಡುತ್ತಾ ಆಶ್ಚರ್ಯಗೊಂಡನು. ಈ ಬಾಲಕನು ಸಾಮಾನ್ಯನಲ್ಲ ಎಂದು ಅವನು ಯೋಚಿಸಿದನು. ಅವನ ಅಹಂಕಾರ ಕರಗತೊಡಗಿತು. ಇಂದ್ರನು ತನ್ನ ದಿವ್ಯ ಆನೆಯ ಮೇಲೆ ಭೂಮಿಗೆ ಬಂದನು. ಅವನು ಕೃಷ್ಣನ ಮುಂದೆ ಬಂದು ತಲೆಬಾಗಿದನು. ಪ್ರಭು, ನನ್ನ ಅಹಂಕಾರದಿಂದ ನಾನು ತಪ್ಪು ಮಾಡಿದೆ. ನಿಮ್ಮ ಮಹಿಮೆ ನನಗೆ ತಿಳಿಯಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡನು. ಕೃಷ್ಣನು ಮೃದುವಾಗಿ ನಗುತ್ತಾ ಹೇಳಿದನು, ಇಂದ್ರ, ಅಹಂಕಾರ ಎಲ್ಲರಿಗೂ ಬರುತ್ತದೆ, ಆದರೆ ತಪ್ಪನ್ನು ಅರಿತು ಕ್ಷಮೆ ಕೇಳುವುದು ದೊಡ್ಡ ಗುಣ ಎಂದು. ಆ ಸಮಯದಲ್ಲಿ ದೇವತೆಗಳು ಕೃಷ್ಣನನ್ನು ಸ್ತುತಿಸಿದರು. ಸ್ವರ್ಗದ ದಿವ್ಯ ಗೋವು ಕಾಮಧೇನು ಕೂಡ ಅಲ್ಲಿ ಬಂದು ಕೃಷ್ಣನಿಗೆ ಅಭಿಷೇಕ ಮಾಡಿದಳು ಎಂದು ಪುರಾಣಗಳು ಹೇಳುತ್ತವೆ. ಆ ದಿನ ದೇವತೆಗಳು ಕೃಷ್ಣನಿಗೆ ಒಂದು ಹೊಸ ಹೆಸರನ್ನು ನೀಡಿದರು. ಅದುವೇ ಗೋವಿಂದ. ಗೋವಿಂದ ಅಂದರೆ ಹಸುಗಳನ್ನು ಮತ್ತು ಭಕ್ತರನ್ನು ರಕ್ಷಿಸುವ ಭಗವಂತ. ಆ ದಿನದಿಂದ ಇಂದ್ರನ ಅಹಂಕಾರ ಸಂಪೂರ್ಣವಾಗಿ ನಾಶವಾಯಿತು. ವೃಂದಾವನದಲ್ಲಿ ಮತ್ತೆ ಸಂತೋಷ ಮತ್ತು ಶಾಂತಿ ತುಂಬಿತ್ತು. ಈ ಲೀಲೆಯ ಮೂಲಕ ಕೃಷ್ಣನು ಲೋಕಕ್ಕೆ ಒಂದು ದೊಡ್ಡ ಪಾಠ ನೀಡಿದನು. ಅಹಂಕಾರವು ನಾಶಕ್ಕೆ ಕಾರಣ. ವಿನಯ ಮತ್ತು ಭಕ್ತಿ ಮಾತ್ರ ಭಗವಂತನಿಗೆ ಪ್ರಿಯ. ಹರೇ ಕೃಷ್ಣ. ಈ ರೀತಿಯಾಗಿ ಶ್ರೀಕೃಷ್ಣನಿಂದ ಇಂದ್ರಗರ್ವಭಂಗವಾಯಿತು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕೃಷ್ಣನ ಕಥೆಗಾಗಿ ನಿರೀಕ್ಷಿಸಿ.